ಇನ್ನು ರಾಜ್ಯ ಬಿಜೆಪಿ ಪಾಳ್ಯದ ಬಗ್ಗೆ ಗಮನ ಕೊಡೋದಾದ್ರೆ ಬಳ್ಳಾರಿ ಜಿಲ್ಲಾ ಬಿಜೆಪಿ ನಾಯಕರಲ್ಲಿ ಆಂತರಿಕ ಕಲಹ ಮುಸುಕಿನ ಗುದ್ದಾಟ ಮುಂದುವರಿತಾನೆ ಇದೆ. ಹಾಗಾದ್ರೆ ಈ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಬೇಕಲ್ಲ, ಏನು ಮಾಡೋದು? ಹಾಗಾಗಿ ಬ್ರೇಕ್ ಹಾಕಲಿಕ್ಕೆ ಇವತ್ತು ಪ್ರಹ್ಲಾದ್ ಜೋಶಿ ಎಂಟ್ರಿ ಕೊಡ್ತಾ ಇದ್ದಾರೆ. ಬಳ್ಳಾರಿ ಅಂದಾಗ ನಮಗೆ ತಕ್ಷಣ ನೆನಪಾಗೋದು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು, ಚೆಡ್ಡಿ ದೋಸ್ತುಗಳವರಿಬ್ರು, ಚಿಗುರು ದೋಸ್ತುಗಳವರಿಬ್ರು. ಹಾಗಾಗಿ ಬಳ್ಳಾರಿ ಬಿಜೆಪಿ ನಾಯಕರಿಗೆ ಮೀಟಿಂಗ್ ಅವಶ್ಯಕತೆ ಇದೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಒಂದಿಷ್ಟು ಸಭೆಗಳನ್ನು ಮಾಡಿದ್ರು. ಅಸಮಾಧಾನಕ್ಕೆ ಮುದ್ದರಿಯುವ ಕೆಲಸಕ್ಕೆ ಮುಂದಾಗಿದ್ರು ಪ್ರಹ್ಲಾದ್ ಜೋಶಿ ಅವರು. ಜಿಲ್ಲಾ ನಾಯಕರ ಸಭೆಯನ್ನೂ ಕೂಡ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಈಗ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಈ ಹಿಂದೆಯಿಂದನೂ ಕೂಡ ಇಬ್ಬರು ಜೋಡೆತ್ತುಗಳ ರೀತಿಯಲ್ಲಿ ಇದ್ದರು ಬಿಜೆಪಿ ಪಕ್ಷದಲ್ಲಿ. ಶ್ರೀರಾಮುಲು ಈಗಲೂ ಕೂಡ ಬಿಜೆಪಿಯಲ್ಲಿದ್ದಾರೆ, ಅವರು ಮಾಜಿ ಸಚಿವರು. ಆದರೆ ಜನಾರ್ದನ್ ರೆಡ್ಡಿ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಮತ್ತು ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಜೈಲು ಪಾಲಾಗಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಆಮೇಲೆ ಬಿಜೆಪಿ ಕೂಡ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಮಾಡ್ತು. ಆಮೇಲೆ ಅವರೇ ಒಂದು KRPP ಅಂತ ಒಂದು ಪಕ್ಷವನ್ನು ಕಟ್ಟಿದ್ರು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಒಂದು ಕಟ್ಟಿದ್ರು. ಗಂಗಾವತಿ ಕ್ಷೇತ್ರದಿಂದ 2023 ಚುನಾವಣೆಯಲ್ಲಿ ಗೆದ್ದರು ಕೂಡ ಅವರು. ಈಗ ಮತ್ತೆ ಬಿಜೆಪಿ ಜೊತೆನೇ ಕೈ ಜೋಡಿಸಿದ್ದಾರೆ. ಇವರಿಬ್ಬರ ಅಸಮಾಧಾನದಿಂದ ಬಳ್ಳಾರಿ ಜಿಲ್ಲೆಗೆ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೀಗ ಮದ್ದರಿಯುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಕಲಹ ಒಂದಿಷ್ಟು ಮುನಿಸು. ರೆಡ್ಡಿ ಮತ್ತು ಶ್ರೀರಾಮುಲು ಕಲಹಕ್ಕೆ ಬ್ರೇಕ್ ಹಾಕ್ತಾರ ಜೋಶಿ? ಉಪಚುನಾವಣೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಆಗಿತ್ತು ಫೈಟ್. ಈ ಹಿಂದೆ ರೆಡ್ಡಿ ಮತ್ತು ರಾಮುಲು ಸಮರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ಯಾಕಂದರೆ ಬಳ್ಳಾರಿ ಜಿಲ್ಲೆ ಇವತ್ತು ಸೋತಿದ್ರೆ ಅದಕ್ಕೆ ಕಾರಣ ಇವರಿಬ್ಬರ ಗುದ್ದಾಟ. ವರಿಷ್ಠರ ಸೂಚನೆ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜಕೀಯಕ್ಕಿಂತ ವೈಯಕ್ತಿಕ ಸಮರವೇ ಅಲ್ಲಿ ಜೋರಾಗ್ತಾ ಇದೆ. ನಾಯಕರ ಮನವೊಲಿಸಲಿಕ್ಕೆ ಹಿರಿಯ ನಾಯಕರು ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಬಳ್ಳಾರಿ ಇವತ್ತು ಏನಾದರೂ ವೀಕ್ ಆಗಿದ್ರೆ ಅದಕ್ಕೆ ಕಾರಣ ಇವರಿಬ್ಬರ ಮುಸುಕಿನ ಗುದ್ದಾಟ, ಆಂತರಿಕ ಕಲಹ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಬಳ್ಳಾರಿ ಅಂದಾಗ ತಕ್ಷಣ ನಮಗೆ ನೆನಪಾಗೋದು ಶ್ರೀರಾಮುಲು ಜೊತೆಗೆ ಜನಾರ್ದನ್ ರೆಡ್ಡಿ. ಇವರಿಬ್ಬರನ್ನ ಚಿಗರಿ ದೋಸ್ತುಗಳಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವರಿಬ್ಬರ ಆಂತರಿಕ ಕಲಹದಿಂದ ಬಳ್ಳಾರಿ ಜಿಲ್ಲೆಗೆ ರಾಜಕೀಯವಾಗಿ ಬಿಜೆಪಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ. ಹೈಕಮಾಂಡ್ ಇದನ್ನು ಗಮನಿಸಿ ಇವತ್ತು ಪ್ರಹ್ಲಾದ್ ಜೋಶಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರಿಬ್ಬರ ಮುಸುಕಿನ ಗುದ್ದಾಟಕ್ಕೆ ಮದ್ದು ಅರಿತಾರ ಹಾಗಾದ್ರೆ ಜೋಶಿ ಅವರು ಅಂತ ವಿವೇಕ್? ಎಸ್ ಸಚಿನ್, ಮೊದಲನೇದಾಗಿ ಈ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರ ಸಂಬಂಧ ಏನಿದೆ, ಅಣ್ಣ ತಮ್ಮನ ಸಂಬಂಧಕ್ಕಿಂತ ಹೆಚ್ಚು ಬಾಂಡಿಂಗ್ ಇರ್ತಕ್ಕಂಥ ಸಂಬಂಧ ಅಂತಾನೆ ಹೇಳ್ತಿದ್ರು ಜನರು. ಒಂದ್ ರೀತಿಯಾಗಿ ಬಳ್ಳಾರಿಯಲ್ಲಿ ಒಂದು ಚಡ್ಡಿ ದೋಸ್ತುಗಳಾಗಿರ್ಬಹುದು ಮತ್ತೆ ಅಣ್ಣ ತಮ್ಮಂದಿರು ಅನ್ನೋ ಒಂದ್ ರೀತಿಯಾದ ಒಂದು ವಿರೋಧನೆ ಆ ಇಬ್ಬರು ನಾಯಕರುಗಳು ಪಡೆದುಕೊಂಡಿದ್ರು. ಮತ್ತೆ ಸಡನ್ ಆಗಿ 2023 ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಬಂದು ಜನಾರ್ದನ್ ರೆಡ್ಡಿ ಅವರು ಪ್ರಗತಿ ಪಕ್ಷವನ್ನ ಕಟ್ತಾರೆ. ಗಂಗಾವತಿಯಲ್ಲಿ ಅವರು ಗೆಲ್ತಾರೆ. ಮತ್ತೆ ಇನ್ನೊಂದ್ ಕಡೆ ಬಳ್ಳಾರಿಯಲ್ಲಿ ಅವರ ಹೆಂಡತಿಯನ್ನು ಕೂಡ ಸ್ಪರ್ಧೆ ಮಾಡಿಸ್ತಾರೆ. ಆದ್ರೆ ಅಲ್ಲಿ ಅವರು ಸೋಲನ್ನಪ್ಪಾಗುತ್ತೆ. ತದನಂತರ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಜಾಯಿನ್ ಆಗ್ತಾರೆ. ಅವರಿಗೆ ಅಲೈನ್ಸ್ ನೀಡಿದರೆ ಒಂದಿಷ್ಟು ದಿನಗಳ ಬಳಿಕ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಇವರಿಗೆ ಮೈತ್ರಿಯಾಗಿ ಬೆಂಬಲವನ್ನು ಕೂಡ ನೀಡೋದಕ್ಕೆ ಮುಂದಾಗ್ತಾರೆ ಜನಾರ್ದನ್ ರೆಡ್ಡಿ. ತದನಂತರ 2024 MP ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಶ್ರೀರಾಮುಲು ಅವರು ಬಳ್ಳಾರಿ ಟಿಕೆಟ್ ಅನ್ನ ಪಡ್ಕೊಂತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಒಂದ್ ರೀತಿಯಾಗಿ ಸಾಥ್ ನೀಡ್ತಕ್ಕಂಥ ಕೆಲಸ ಎಲ್ಲ ಒಂದ್ ಕಡೆ ಮಾಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರು. ಹಾಗಾಗಿ ಹೈಕಮಾಂಡ್ ಕೂಡ ಜನಾರ್ದನ್ ರೆಡ್ಡಿ ಅವರ ಮೇಲೆ ಒಂದಿಷ್ಟು ಅಸಮಾಧಾನವನ್ನು ಕೂಡ ಹೊರ ಹಾಕುತ್ತೆ. ತದನಂತರ ಒಂದು ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಒಂದು ರೀತಿಯಾದ ಫೈಟ್ ಕೂಡ ನಡೆಯುತ್ತೆ. ಆ ಫೈಟ್ ಕೂಡ ಬಹಿರಂಗಗೊಳ್ಳುತ್ತೆ. ತದನಂತರ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಶ್ರೀರಾಮುಲು ಅವರು ನೀಡ್ತಾರೆ, ಜನಾರ್ದನ್ ರೆಡ್ಡಿ ಅವರು ಕೂಡ ನೀಡ್ತಾರೆ. ಇಬ್ಬರ ಗೊಂದಲವನ್ನು ಕೂಡ ಕೋರ್ ಕಮಿಟಿಯಲ್ಲಿ ಸರಿಪಡಿಸೋದಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕರೆದಂತ ಅಲ್ಲಿ ಕೂಡ ಶ್ರೀರಾಮುಲು ಅವರು ಒಂದ್ ರೀತಿ ಬೇಸರವನ್ನು ಹೊರಹಾಕ್ತಾರೆ. ಇದೆಲ್ಲ ಗಮನಿಸಿದಂತ ಹೈಕಮಾಂಡ್ ನಾಯಕರು ಈಗಾಗಲೇ ವರದಿಯನ್ನ ಕೂಡ ಕೇಳಿದ್ರು. ಆ ನಿಟ್ಟಿನಲ್ಲಿ ಒಂದಿಷ್ಟು ವರದಿಗಳು ಕೂಡ ರಾಜ್ಯದಿಂದ ರವಾನೆ ಆಗಿದ್ದು, ಆ ವರದಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಬಗ್ಗೆ ಕೂಡ ವರದಿ ಹೋಗಿದ್ದು. ಆ ನಿಟ್ಟಿನಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಕೂಡ ರಚನೆ ಮಾಡಿ ಅವರಿಬ್ಬರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸುವ ಸಾಧ್ಯತೆಗಳಿದೆ. ಈಗಾಗಲೇ ದಾವಣಗೆರೆ ಜಿಲ್ಲೆಗೂ ಕೂಡ ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರು ಮೀಟಿಂಗ್ ಕೂಡ ಸೇರಿ ಅಲ್ಲಿರ್ತಕ್ಕಂಥ ಸಮನ್ವಯಗಳನ್ನೆಲ್ಲ ಸರಿಪಡಿಸಿದ್ರು. ಈಗ ಬಳ್ಳಾರಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸರಿಪಡಿಸತಕ್ಕಂಥ ಸಾಧ್ಯತೆಗಳು ಇದೆ. ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.